ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿ ಬಿಂದಾಸ್. ಇವತ್ತು ಹೋಮ್ ಮೇಡ್ ಕೇಕ್ ಹೇಗೆ ಈಸಿಯಾಗಿ ಮಾಡೋದು ಮನೆಯಲ್ಲೇ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಶುಗರ್ನ. ಅದನ್ನು ನಾನು ಇಲ್ಲಿ 1 ಕಪ್ ತಗೊಂಡಿದ್ದೀನಿ. 1 ಕಪ್ ಮೈದಾ, ಶುಗರ್ ಎಷ್ಟಿರುತ್ತೋ ಅಷ್ಟು ಅಳತೆಗೆ ಮೈದಾ ತಗೋಬೇಕು. ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹಾಲು ತೊಗೊಂಡಿದ್ದೀನಿ 1 ಗ್ಲಾಸಷ್ಟು. ಮತ್ತು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಬನಾನಾ, ಬೇಕಿಂಗ್ ಸೋಡಾ, ವೆನಿಲ್ಲಾ ಎಸೆನ್ಸ್ ತೊಗೊಂಡಿದ್ದೀನಿ ನಾನು. ಕೇಕ್ಗೆ ಪ್ರಿಪ್ರೇಷನ್ಗೆ ಇಷ್ಟು ಐಟಮ್ ರೆಡಿಯಾಗಿ ಇಟ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಕ್ವಿಕ್ಕಾಗಿ ಬನ್ನಿ. ಈಗ ನಾವು ಒಂದು ಬೌಲ್ನ ತಗೊಂಡು ಅದಕ್ಕೆ ಈ ಥರ ಒಂದು ಜಲ್ರಿ ಹಿಡಿಯೋದು ಬರುತ್ತೆ, ಅದು ತಗೊಳ್ಳಿ. ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಗಂಟಿಲ್ಬಾರ್ದು, ಅದರಿಂದ ನಾನು ಅದನ್ನೆಲ್ಲ ಜಲ್ರಿ ಇಟ್ಕೊಳ್ತಾ ಇದ್ದೀನಿ. ಮೈದಾ, ಶುಗರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಒಂದಾದಮೇಲೆ ಒಂದು ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದು ನೀಟಾಗಿ ಪೇಷನ್ಸಿಂದ ಮಾಡಿ, ಇಲ್ಲ ಅಂದರೆ ಹಾಳಾಗುತ್ತೆ ಇಷ್ಟೆಲ್ಲ ಐಟಮ್ ಹಾಕಿ. ಸೊ ಈಗ ನಾನು ಕೋಕೋ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೋಕೋ ಪೌಡರ್ ನೀವು ತುಂಬ ಬೇಡ ಅಂದ್ರೇನು ಸ್ವಲ್ಪನೂ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಫ್ರೇಗ್ರೆನ್ಸ್ ಆಗಿರಲಿ ಅಂತ ತುಂಬ ತೊಗೊಂಡಿದ್ದೀನಿ. ನೋಡಿ, ಈ ಥರ ಜಲ್ರಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಬನಾನಾನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಹಚ್ಚಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ನುಣ್ಣಗೆ ಆಗಬೇಕು. ಆ ಥರ ನೀವು ಪೇಸ್ಟ್ ಥರ ಬರಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಜಲ್ರಿ ಇಟ್ಕೊಂಡಿದ್ದೀರಲ್ಲ ಹಸಿಟ್ಟು, ಅದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀರಿ. ಈಗ ನೋಡಿ, ವೆನಿಲ್ಲಾ ಎಸೆನ್ಸ್ನ ಕೂಡ ನಾನು 1 ಮುಚ್ಚಳ ಅಷ್ಟೇ ಹಾಕ್ಕೊಳ್ಳಿ ಸಾಕು, ತುಂಬ ಬೇಡ. ಅದು ಸ್ವಲ್ಪ ಹಾಕ್ಕೊಂಡ್ರೆ ಫ್ರೇಗ್ರೆನ್ಸ್ ಇರುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ. ಈಗ ನಾನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಮೊಟ್ಟೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ 2 ಎಗ್ಸ್ ತೊಗೊಂಡಿದ್ದೀನಲ್ಲ, ಅದನ್ನು ನೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಈಗ ನಾನು ಬೇಕಿಂಗ್ ಸೋಡಾ ಐತೆಲ್ಲ ಅದನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ನಾನು ಇಲ್ಲಿ ಚಾಕುವಲ್ಲಿ ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿನೂ ಬೇಡ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ವಿಸ್ಕರ್ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಯಾವುದೇ ರೀತಿ ಗಂಟಿಲ್ಲದೆ ಈ ರೀತಿಯಾಗಿರಬೇಕು ನಮಗೆ ಕೇಕ್ಗೆ. ಈಗ ನಾನು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಲ್ಕು ಅಷ್ಟೇ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಆ್ಯಡ್ ಮಾಡ್ಕೋಬೇಕು, ಸಾಕಾಗಿಲ್ಲ ಅಂದರೆ 1 ಲೋಟ ಅಷ್ಟೇ ಸಾಕಾಗೋದಿಲ್ಲ. ಮಿಕ್ಸ್ ಮಾಡುವಾಗ ನೋಡಿಕೊಂಡು ಅದಕ್ಕೆ ತಕ್ಕದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕಂಟೈನರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ನಾನು ಅದನ್ನು ಬಲಿತಿದ್ದೀನಿ. ಈಗ ಅದಕ್ಕೆ ಬಟರ್ ಪೇಪರ್ ಇದೆಯಲ್ಲ, ಅದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಆ ಶೇಪ್ಗೆ ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ. ನೋಡ್ಕೊಳ್ಳಿ, ಅದನ್ನು ಆ ಥರ ಹಾಕ್ಕೊಂಡು ಇವಾಗ ನಾವು ಮಾಡಿದ್ದೀರಲ್ಲ ಅದೆಲ್ಲ ಇದರಲ್ಲಿ ಡಂಪ್ ಮಾಡ್ಕೊಳ್ಳೋಣ. ಬ್ಯಾಟರ್ನ ನೀಟಾಗಿ ಇದ್ರ ಮೇಲೆ ಡಂಪ್ ಮಾಡಿದ್ಮೇಲೆ ಸೊ ಅದನ್ನು ಚೆನ್ನಾಗಿ ನಾವು ಈ ಥರ ಕೆಳಗಡೆಗೆ ಕುಕ್ಕಬೇಕು. ಯಾಕಂದರೆ ಅದರಲ್ಲಿ ಹೇರ್ ಗ್ಯಾಪ್ಸ್ ಅನ್ನೋದು ಹೋಗಬಾರ್ದು, ಇಲ್ಲಾಂದರೆ ಸ್ಪಾಂಜಿ ಥರ ಬರೋದಿಲ್ಲ ಕೇಕು. ಅದರಿಂದ ನಾನು ಹೇಳ್ತಾ ಇರೋದು. ಸೊ ಈಗ ನಾನು ಡಾರ್ಕ್ ಚಾಕೋ ಚಿಪ್ಸ್ ಇದೆಯಲ್ಲ ಅದನ್ನು ಸ್ಪ್ರಿಂಕ್ಲಿಂಗ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಅದು ಚೆನ್ನಾಗಿ ಮೆಲ್ಟ್ ಆದರೆ ಟೇಸ್ಟಾಗಿರತ್ತಲ್ಲ ತಿನ್ನೋವಾಗ, ಅದರಿಂದ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಹೇರ್ ಫ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ ಕೇಕ್ ಮಾಡೋಕ್ಕೆ. ನಾನು ಇಲ್ಲಿ 30 ಮಿನಿಟ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹೇರ್ ಫ್ರೈಯರಲ್ಲಿ. ನೋಡಿ, ಈಗ ನಾನು ಇದನ್ನು ಹೇರ್ ಫ್ರೈಯರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟೇ ಫ್ರೀ ಹೀಟ್ ಮಾಡ್ಕೋಬೇಕು ಹೇರ್ ಫ್ರೈಯರ್ನ, ಆಮೇಲೆ ಇದನ್ನು ಇದರಲ್ಲಿ ಇಟ್ಟು 30 ಮಿನಿಟ್ಸ್ ಬಿಡಬೇಕು. ಟೈಮೆಲ್ಲ ಸೆಟ್ ಮಾಡ್ಕೊಂಬಿಡಿ. ಫಸ್ಟೇ ನೀಟಾಗಿ ಸೆಟ್ ಮಾಡಿಕೊಂಡು ಹೇರ್ ಫ್ರೈಯರಲ್ಲಿ ನೋಡಿ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ವೋಲ್ಟೇಜ್ ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಇಟ್ಕೊಳ್ಳಿ ಸೆಟ್ಟಿಂಗ್ಸಲ್ಲಿ. ನಿಮಗೆ ಎಷ್ಟು ಹೀಟ್ ಬೇಕು, ಯಾವ ಟೈಮಿಂಗ್ಸ್ ಬೇಕು ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ.
ನೀವು ಸೆಟ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಸೆಟ್ಟಿಂಗ್ ಎಲ್ಲ ಆಯಿತು. ಈಗ ಕುಕ್ ಆಗೋಕ್ಕೆ ಬಿಡೋಣ. ಆಫ್ಟರ್ 30 ಮಿನಿಟ್ಸ್ ಬಂದು ನೋಡೋಣ ಹೇಗಾಗಿದೆ ಅಂತ. ಸೊ ಈಗ ನೋಡೋಣ 30 ಮಿನಿಟ್ಸ್ ಆಯಿತು. ಕೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಬ್ಲ್ಯಾಕ್ ಆಗಿಬಿಟ್ಟಿದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ನೋಡಿ, ಚಾಕು ಹಾಕಿದ್ರೆ ಆ ಥರ ಅಂಟಾಗಿ ಇರಬಾರ್ದು, ನೀಟಾಗಿ ಬರಬೇಕು ಚಾಕು. ನೋಡಿ ಯಾವ ಥರ ಬಂದಿದೆ ನಿಮಗೆ ಕಾಣಿಸ್ತಿದೆಯಲ್ಲ. ಇವಾಗ ನಾನು ಅದ್ರ ಮೇಲೆ ಚಾಕ್ಲೇಟ್ ಎಲ್ಲ ಹಾಕಿ ಗಾರ್ನಿಷ್ ಮಾಡ್ತಿದ್ದೀನಿ. ಸೊ ಈಸಿಯಾಗಿ ನೀವು ಮನೇಲಿ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.